ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಸುದ್ದಿಗಳು. ಬದಲಾಗುತ್ತಿವೆ ಭಾರತದ ನೋಟು. ಡಿಮಾನಿಟೈಸೇಷನ್ ಬಳಿಕ ಕೇಂದ್ರ ಸರ್ಕಾರದಿಂದ ಮತ್ತೊಂದು ನಿರ್ಧಾರ. RBI ಹೊಸ ಯೋಜನೆ. ಶೀಘ್ರವೇ 10 ಮತ್ತು 20 ಪ್ಲಾಸ್ಟಿಕ್ ಪಾಲಿಮರ್ ನೋಟುಗಳು ಬರಲಿವೆ. ಏನಿದು ಮಾಹಿತಿ ನೋಡೋಣ. ರಾಜಧಾನಿ ಬೆಂಗಳೂರಲ್ಲಿ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ನಿಷೇಧ. ಹೋಟೆಲ್ ಮಾಲೀಕರ ಸಭೆ. ಆಗಸ್ಟ್ 15ರವರೆಗೆ ಗಡುವು ಕೊಟ್ಟ ಹೋಟೆಲ್ ಮಾಲೀಕರು. ಏನಿದು ಮಾಹಿತಿ ನೋಡೋಣ. ಇನ್ನು ನೀವು ಕೂಡ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. 200 ಯೂನಿಟ್ ಉಚಿತ ವಿದ್ಯುತ್ ಬೇಕಂದ್ರೆ ಈ ಒಂದು ದಾಖಲೆಗಳು ಸಲ್ಲಿಕೆ ಮಾಡಲೇಬೇಕು. ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಇನ್ನು ಕಾವೇರಿ ನೀರು ಬಿಡುಗಡೆ ವಿಚಾರ ಕುರಿತಂತೆ ನವದೆಹಲಿಯಲ್ಲಿ ಸಭೆ. ಕರ್ನಾಟಕಕ್ಕೆ ಮತ್ತೆ ಶಾಕು. ತಮಿಳುನಾಡಿಗೆ ದಿನಕ್ಕೆ 3500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶ. ಎಲ್ಲ ಸುದ್ದಿ ನೋಡೋಣ. ಮತ್ತೊಂದೆಡೆಯಲ್ಲಿ ರಾಜ್ಯದ ಜನಪ್ರಿಯ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಪೂರ್ತಿ. 31 ಕಂತು ಬಿಡುಗಡೆ ಮಾಡಿದ ಸರ್ಕಾರ. ಮತ್ತೊಂದು ಕಂತು ಜಮಾ ಬಗ್ಗೆ ಮುಖ್ಯವಾದ ಮಾಹಿತಿ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ವಾ? ಹಾಗಾದ್ರೆ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಡಿಮಾನಿಟೈಸೇಷನ್ ಬಳಿಕ ಕೇಂದ್ರ ಸರ್ಕಾರ ಮತ್ತೊಂದು ನಿರ್ಧಾರ ಕೈ ತೆಗೆದುಕೊಂಡಿದೆ. ಹೌದು ಗೆಳೆಯರೆ, ಭಾರತದಲ್ಲಿ ಕರೆನ್ಸಿ ನೋಟು ವಿಚಾರದಲ್ಲಿ ಮತ್ತೊಂದು ಮಹತ್ವದ ನಿರ್ಧಾರ ಹೊರಬಿದ್ದಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಈ ಒಂದು ಹಿಂದೆ ನವೆಂಬರ್ 8, 2016ರಲ್ಲಿ ಡಿಮಾನಿಟೈಸೇಷನ್ ಮಾಡುವ ಮೂಲಕ 500 ರೂಪಾಯಿ ಮತ್ತು 1000 ರೂಪಾಯಿ ಮುಖಬೆಲೆ ನೋಟುಗಳನ್ನು ಹಿಂಪಡೆದುಕೊಂಡಿತ್ತು. ಆ ಬಳಿಕ 2000 ರೂಪಾಯಿ ನೋಟುಗಳನ್ನು ಕೂಡ ಚಲಾವಣೆಗೆ ತಂದು ದೇಶಾದ್ಯಂತ ಭಾರಿ ಬದಲಾವಣೆ ಸೃಷ್ಟಿ ಮಾಡಿತ್ತು. ಆದರೆ ಈಗ ಡಿಮಾನಿಟೈಸೇಷನ್ ಬಳಿಕ ಕೇಂದ್ರ ಸರ್ಕಾರ ಮತ್ತೊಂದು ಬಾರಿ ಐತಿಹಾಸಿಕ ನಿರ್ಧಾರ ಕೈ ತೆಗೆದುಕೊಂಡಿದೆ. ಅದುವೇ 10 ಮತ್ತು 20 ರೂಪಾಯಿ ನೋಟುಗಳ ಬದಲಾವಣೆ. ಹೌದು ಸ್ನೇಹಿತರೆ, 10 ಹಾಗೂ 20 ರೂಪಾಯಿ ನೋಟುಗಳ ಸ್ವರೂಪ ಬದಲಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು, ಶೀಘ್ರದಲ್ಲೇ 10 ಮತ್ತು 20 ರೂಪಾಯಿಯ ಪ್ಲಾಸ್ಟಿಕ್ ನೋಟುಗಳು ನಾವೆಲ್ಲರೂ ನೋಡಲಿದ್ದೇವೆ. ಹೌದು, ಭಾರತದಲ್ಲಿ ಕರೆನ್ಸಿ ನೋಟುಗಳು ಸದ್ಯ ಕಾಗದದ ಸ್ವರೂಪದಲ್ಲಿದ್ದು ಅದಕ್ಕಾಗಿಯೇ ಸರ್ಕಾರ ಈಗ ಪಾಲಿಮರ್ ನೋಟು ಜಾರಿಗೆ ತರಲು ಮುಂದಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 10 ರೂಪಾಯಿ ಹಾಗೂ 20 ರೂಪಾಯಿ ನೋಟುಗಳನ್ನು ಪ್ಲಾಸ್ಟಿಕ್ ರೂಪದಲ್ಲಿ ಬಿಡುಗಡೆ ಮಾಡಲು ಪೈಲಟ್ ಪ್ರಾಜೆಕ್ಟ್ ಒಂದನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದು, ಸದ್ಯ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೌದು ಗೆಳೆಯರೆ, ಪ್ರಸ್ತುತ ಕಾಗದದ ನೋಟುಗಳು ಹೆಚ್ಚು ಚಲಾವಣೆ ಬಳಿಕ ಹರಿದು ಹೋಗುವುದು ಅಥವಾ ನೀರಿನಿಂದ ಕೊಳೆಯಾಗುವುದು ಸೇರಿದಂತೆ ಹಲವು ಸಮಸ್ಯೆ ಎದುರಿಸುತ್ತಿವೆ. ಹೀಗಾಗಿನೇ ಪ್ಲಾಸ್ಟಿಕ್ ನೋಟು ಜಾರಿಗೆ ತರುವ ಮೂಲಕ ನೋಟುಗಳ ಸುದೀರ್ಘ ದಿನಗಳ ಕಾಲ ಬಾಳಿಕೆ ಬರುವಂತೆ ಮಾಡಲು ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. ಹೌದು, ಇದರಿಂದ ಸರ್ಕಾರಕ್ಕೂ ಕೂಡ ಮುದ್ರಣ ವೆಚ್ಚ ಕಡಿಮೆ ಆಗಲಿದೆ ಎನ್ನುವುದು ವಿಶೇಷವಾಗಿದೆ. ಹೌದು, ಒಮ್ಮೆ ಪ್ಲಾಸ್ಟಿಕ್ ನೋಟು ಮುದ್ರಣ ಮಾಡಿದ ಬಳಿಕ ಅವು ಅಷ್ಟೊಂದು ಸುಲಭವಾಗಿ ಹರಿದು ಹೋಗೋದಿಲ್ಲ, ಹಾಳಾಗಿ ಹೋಗೋದಿಲ್ಲ. ಹಾಗಾಗಿ ಮತ್ತೆ ಮುದ್ರಿಸುವ ವೆಚ್ಚವು ಕೂಡ ತಗಲುತ್ತೆ ಎನ್ನುವುದು ಕೇಂದ್ರ ಸರ್ಕಾರದ ಅಭಿಪ್ರಾಯವಾಗಿದೆ. ಮಾಹಿತಿಯ ಪ್ರಕಾರ 2027 ಅನ್ನುವಷ್ಟರಲ್ಲಿ ಪ್ಲಾಸ್ಟಿಕ್ ನೋಟುಗಳು ಭಾರತೀಯರ ಕೈ ಸೇರಲಿವೆ. ಹೌದು ಸ್ನೇಹಿತರೆ, ಈಗ ಮೊದಲ ಹಂತದಲ್ಲಿ 10 ರೂಪಾಯಿ ಹಾಗೂ 20 ರೂಪಾಯಿ ನೋಟುಗಳನ್ನು ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟ್ ಆಗಿ ಚಲಾವಣೆ ತರಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು, ಲಭ್ಯ ಇರುವ ಮಾಹಿತಿ ಪ್ರಕಾರ ಆಗಸ್ಟ್ 18, 2026 ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. 2027 ಅನ್ನೋಷ್ಟರಲ್ಲಿ ಎಲ್ಲ ನೋಟುಗಳು ಹಂತವಾಗಿ ಪ್ಲಾಸ್ಟಿಕ್ ರೂಪದಲ್ಲಿ ಬದಲಾವಣೆ ಆಗಲಿವೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಈಗ ಎರಡನೇ ಮಾಹಿತಿಗೆ ಹೋಗೋಣ. ರಾಜಧಾನಿ ಬೆಂಗಳೂರಲ್ಲಿ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ನಿಷೇಧ ಮಾಡಲು ಈಗ ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಹೌದು, ಬೆಂಗಳೂರಲ್ಲಿ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ವಿರುದ್ಧ ಹೋಟೆಲ್ ಮಾಲೀಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಧಿಕೃತ ಆಫರ್ಗಳು, ಹೆಚ್ಚಿನ ಕಮಿಷನ್ ಮತ್ತು ಪಾವತಿ ವಿಳಂಬದಂತಹ ಶೋಷಣೆ ವಿರೋಧಿಸಿ ಆಗಸ್ಟ್ 15ರೊಳಗೆ ಸಮಸ್ಯೆ ಬಗೆಹರಿದಿದ್ರೆ ಈ ಒಂದು ಸೇವೆಗಳನ್ನೇ ಬಹಿಷ್ಕರಿಸುವುದಾಗಿ ಹೋಟೆಲ್ ಮಾಲೀಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಆನ್ಲೈನ್ ಫುಡ್ ಡೆಲಿವರಿ ಮಾಡುವಂತಹ ದೊಡ್ಡ ಸಂಸ್ಥೆಗಳಾದ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ವಿರುದ್ಧ ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ ಉದ್ಯಮಿಗಳ ಹೊಟ್ಟೆಯ ಮೇಲೆ ಹೊಡೆದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗುತ್ತಿದೆ ಎನ್ನುವುದು ಆರೋಪವಾಗಿದೆ. ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸಭೆ ಮಾಡಿ ಸ್ವಿಗ್ಗಿ ಮತ್ತು ಜೊಮ್ಯಾಟೊಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ಸ್ವಿಗ್ಗಿ ಆಪ್ನವರು ಅಸಮರ್ಪಕ ನೀತಿಗಳಿಂದ ಹೋಟೆಲ್ ಮಾಲೀಕರು ಹೈರಾಣಾಗಿ ಹೋಗಿದ್ದಾರೆ. ಬೆಂಗಳೂರಿನ ಸಣ್ಣ ಹಾಗೂ ದೊಡ್ಡ ಹೋಟೆಲ್ಗಳಿಗೆ ಪ್ರತಿದಿನ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದೆ ಎನ್ನುವುದು ಗೊತ್ತಾಗಿದೆ. ಹೌದು ಗೆಳೆಯರೆ, ಈ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಂಡುಕೊಳ್ಳಲು ಆಗಸ್ಟ್ 15ರವರೆಗೆ ಗಡುವು ಕೊಡಲಾಗಿದೆ. ಹಾಗಾದ್ರೆ ಹೋಟೆಲ್ ಮಾಲೀಕರಿಗೆ ಹೇಗೆ ನಷ್ಟವಾಗ್ತಾ ಇದೆ? ಈ ಬಗ್ಗೆ ಉತ್ತರ ಸಿಕ್ಕಿದೆ. ಹೌದು, ಅನಗತ್ಯ ಆಫರ್ಗಳ ಹೊರೆ ಮೂಲಕ ಹೋಟೆಲ್ ಮಾಲೀಕರು ನಷ್ಟ ಅನುಭವಿಸುತ್ತಿದ್ದಾರೆ. ಹೋಟೆಲ್ ಮಾಲೀಕರ ಗಮನಕ್ಕೆ ತರದೆ ಸ್ವಿಗ್ಗಿ ಆಪ್ನಲ್ಲಿ ಬೃಹತ್ ಆಫರ್ಗಳನ್ನು ಘೋಷಣೆ ಮಾಡಲಾಗ್ತಾ ಇದೆ. ಉದಾಹರಣೆಗೆ, ಗ್ರಾಹಕರಿಗೆ ಬೈ ಒನ್ ಗೆಟ್ ಒನ್ ಎಂಬ ಒಂದು ಆಫರ್ ಕೊಡಲಾಗುತ್ತೆ. ಆದರೆ ಸ್ವಿಗ್ಗಿ ಸಂಸ್ಥೆ ಹೋಟೆಲ್ಗಳಿಗೆ ಪಾವತಿಸುವುದು ಮಾತ್ರ 1 ಪ್ಲೇಟ್ನ ಹಣ ಮಾತ್ರ. ಅಂದ್ರೆ ಉಚಿತವಾಗಿ ಹೋಗುವ ಮತ್ತೊಂದು ಪ್ಲೇಟ್ನ ಸಂಪೂರ್ಣ ಹಣವನ್ನು ಹೋಟೆಲ್ ಮಾಲೀಕರೇ ಭರಿಸಬೇಕಾಗಿರುವುದು ಮುನ್ನೆಲೆಗೆ ಬಂದಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ,
ಕ್ಯಾನ್ಸಲ್ ಆದ ಆರ್ಡರ್ಗಳಿಂದಲೂ ಕೂಡ ಹೋಟೆಲ್ ಮಾಲೀಕರಿಗೆ ನಷ್ಟವಾಗ್ತಾ ಇದೆ. ಗ್ರಾಹಕರು ಕೆಲವೊಮ್ಮೆ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ನಂತರ ಅದು ಆಹಾರ ಸಿದ್ಧವಾಗಿ ಡೆಲಿವರಿ ಬಾಯ್ ಕೈಗೆ ಹೋಗುತ್ತೆ. ಆದರೆ ಕೆಲವೊಂದು ಸಮಯದಲ್ಲಿ ಗ್ರಾಹಕರು ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡಿದಾಗ ಆಗ ಕ್ಯಾನ್ಸಲ್ ಆದ ಆಹಾರ ಹೋಟೆಲ್ಗೆ ವಾಪಸ್ ಹೋಗುತ್ತಿಲ್ಲ, ಬದಲಿಗೆ ಆ ಒಂದು ಆಹಾರವನ್ನು ಡೆಲಿವರಿ ಬಾಯ್ಸ್ಗಳೇ ತಿನ್ನುತ್ತಿದ್ದಾರೆ ಮತ್ತು ಹೋಟೆಲ್ಗೆ ಅದರ ಬಿಲ್ ಮೊತ್ತವೂ ಕೂಡ ಸಿಗುತ್ತಿಲ್ಲ ಎನ್ನುವುದು ಆರೋಪವಾಗಿದೆ. ಇತ್ತ ಹಣವೂ ಕೂಡ ಬರುತ್ತಿಲ್ಲ, ಹೋದಂಥ ಆಹಾರವೂ ಕೂಡ ವಾಪಸ್ ಹೋಟೆಲ್ಗೆ ಬರುತ್ತಿಲ್ಲ ಎನ್ನುವುದು ಆರೋಪವಾಗಿದೆ. ಮತ್ತು ಮೂರನೇದಾಗಿ ಕಮಿಷನ್. ಹೌದು, ಹೋಟೆಲ್ಗಳು ಕಷ್ಟಪಟ್ಟು ಗುಣಮಟ್ಟದ ಆಹಾರ ಸಿದ್ಧಪಡಿಸಿ ಗ್ರಾಹಕರಿಗೆ ಕಳಿಸುತ್ತಾರೆ. ಆದರೆ ಬಿಲ್ ಮೊತ್ತದಲ್ಲಿ ಈ ಒಂದು ದೈತ್ಯ ಸಂಸ್ಥೆಗಳು 25% 30% ಕಮಿಷನ್ ತೆಗೆದುಕೊಳ್ಳುತ್ತಿರುವುದು ಗೊತ್ತಾಗಿದೆ. ಅಷ್ಟು ಮಾತ್ರವಲ್ಲ, ಈ ಒಂದು ಅಪ್ಲಿಕೇಶನ್ ನಲ್ಲಿ ಹೋಟೆಲ್ಗಳ ಪ್ರಮೋಷನ್ ಹೆಸರಿನಲ್ಲಿ ಅನಗತ್ಯ ಜಾಹೀರಾತು ವೆಚ್ಚವನ್ನು ಕೂಡ ಬಲವಂತವಾಗಿ ಹೋಟೆಲ್ ಮಾಲೀಕರ ಮೇಲೆ ಹೇರಲಾಗುತ್ತಿರುವುದು ಗೊತ್ತಾಗಿದೆ. ಹಾಗಾಗಿನೇ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಲ್ಲವೆಂದರೆ ಆಗಸ್ಟ್ 15ರ ನಂತರ ಈ ಒಂದು ಅಪ್ಲಿಕೇಶನ್ ಅನ್ನು ಬಂದ್ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬನ್ನಿ ಗೆಳೆಯರೇ, ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆ ಶುರುವಾಗಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಅಧಿಕಾರಿಗಳು, ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ಕೊಟ್ಟು ಮೀಟರ್ ಅನ್ನ ರೀಡ್ ಮಾಡ್ತಿದ್ದಾರೆ. ಹೌದು ಗೆಳೆಯರೆ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆ ರಾಜ್ಯದಲ್ಲಿ ಶುರುವಾಗಿದೆ. ಮೀಟರ್ ರೀಡರ್ ಹಾಗೂ ಲೈನ್ ಮ್ಯಾನ್ಗಳು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಮನೆಯಲ್ಲಿ ವಾಸ ಮಾಡುತ್ತಿರುವವರ ಬಳಿಯಿಂದ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಈ ಒಂದು ಪ್ರಕ್ರಿಯೆಗೆ ಜುಲೈ 31 ಕೊನೆ ದಿನಾಂಕ ಅನ್ನೋ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿದ್ದು, ಆದರೆ ಅಂತಹ ಯಾವುದೇ ಕೊನೆ ದಿನಾಂಕ ಇಲ್ಲ ಎಂದು ಬೆಸ್ಕಾಂ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಗೃಹ ಜ್ಯೋತಿ ಯೋಜನೆ ಮನೆ ಬಳಕೆಗೆ ಮಾತ್ರ, ಅಂದ್ರೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಪ್ರತಿ ಮನೆಗೆ ಕೊಡಲಾಗುತ್ತಿದ್ದು, ಆದರೆ ಕೆಲವರು ಇದೇ ಒಂದು ಉಚಿತ ವಿದ್ಯುತ್ ಅನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ಅಷ್ಟು ಮಾತ್ರವಲ್ಲ, ಬೇರೆ ರಾಜ್ಯದಿಂದ ಬಂದವರು ಕೂಡ ಉಚಿತ ವಿದ್ಯುತ್ ಲಾಭ ಪಡೆದುಕೊಳ್ಳುತ್ತಿದ್ದು, ಇನ್ನು ಕೆಲವೆಡೆಯಲ್ಲಿ ಒಂದೇ ಕುಟುಂಬದಿಂದ 4-5 ಜನರ ಹೆಸರಲ್ಲಿ ಹೆಚ್ಚುವರಿಯಾಗಿ ಉಚಿತ ವಿದ್ಯುತ್ ಲಾಭ ಪಡೆದುಕೊಳ್ಳುತ್ತಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿನೇ ದುರ್ಬಳಕೆ ತಪ್ಪಿಸಲು ಸರ್ಕಾರ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆಗೆ ನಿರ್ಧಾರ ಮಾಡಿದೆ. ಈಗಾಗಲೇ ಸರ್ಕಾರದ ಸೂಚನೆಯಂತೆ ಜುಲೈ ಆರಂಭದಿಂದಲೇ ಬೆಸ್ಕಾಂ ಸೇರಿದಂತೆ ಆಯಾ ಎಸ್ಕಾಂ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುತ್ತಿದ್ದಾರೆ. ಆದರೆ ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಜುಲೈ 31ರ ಒಳಗೆ ಪರಿಷ್ಕರಣೆಗೆ ಒಳಗಾಗಲಿಲ್ಲವೆಂದರೆ ಗೃಹ ಜ್ಯೋತಿ ಉಚಿತ ವಿದ್ಯುತ್ ಕಟ್ ಆಗುತ್ತೆ ಎಂಬ ಸುದ್ದಿ ಹರಿದಾಡಿದ್ದರಿಂದ ಫಲಾನುಭವಿಗಳು ಆತಂಕಕ್ಕೊಳಗಾಗಿದ್ದು, ಇದೇ ಬೆನ್ನಲ್ಲೇ ಬೆಸ್ಕಾಂ ಸ್ಪಷ್ಟನೆ ಕೊಟ್ಟಿದೆ. ಸರ್ವರ್ ಸಮಸ್ಯೆ, ಮಾಹಿತಿ ಕೊರತೆ ಸೇರಿದಂತೆ ಪರಿಶೀಲನೆಗೆ ಹಲವು ಸವಾಲು ಎದುರಾಗುತ್ತಿದ್ದು, ಸರ್ಕಾರವು ಕೂಡ ಗೃಹ ಜ್ಯೋತಿ ಪರಿಶೀಲನೆಗೆ ಕೊನೆ ದಿನಾಂಕ ಉಲ್ಲೇಖಿಸಿಲ್ಲ. ಆಗಸ್ಟ್ ತಿಂಗಳು ಕೂಡ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮುಂದುವರಿಸುತ್ತೇವೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಅಧಿಕಾರಿಗಳು, ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಬಂದಾಗ ಕೆಲ ದಾಖಲೆಗಳನ್ನು ನೀವು ರೆಡಿ ಮಾಡಿಟ್ಟುಕೊಳ್ಳಿ. ಆಧಾರ್ ಕಾರ್ಡು, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆ ಫೋಟೋ, ಬಾಡಿಗೆ ಮನೆಯೊಳಗೆ ಇದ್ರೆ ಒಪ್ಪಂದದ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ರೆಡಿ ಮಾಡಿ ಇಟ್ಟುಕೊಳ್ಳಿ ಸ್ನೇಹಿತರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹ ಜ್ಯೋತಿ ಎಂದು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ವಿಚಾರ ಕುರಿತಂತೆ ನವದೆಹಲಿಯಲ್ಲಿ ನಡೆದಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ನಿರ್ಣಾಯಕ ಸಭೆ ಮುಕ್ತಾಯಗೊಂಡಿದ್ದು, ಕರ್ನಾಟಕಕ್ಕೆ ಶಾಕ್ ಕೊಡಲಾಗಿದೆ. ಹೌದು ಗೆಳೆಯರೆ, ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿನ ಪರವಾಗಿ ಆದೇಶ ಹೊರಡಿಸುವ ಮೂಲಕ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿದೆ. ದಿನಕ್ಕೆ 3500 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ಆದೇಶವನ್ನ ಬಿಡುಗಡೆ ಮಾಡಲಾಗಿದೆ. ಹೌದು ಗೆಳೆಯರೆ, ಕರ್ನಾಟಕ ಸರ್ಕಾರ ಕಾವೇರಿ ನೀರು ಬಿಡುಗಡೆ ಆಗುವುದಿಲ್ಲ ಎಂದು ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿತ್ತು. ಆದರೆ ನವದೆಹಲಿಯಲ್ಲಿ ಪ್ರಾಧಿಕಾರ ಮಹತ್ವದ ಸಭೆ ನಡೆಸಿ ಈ ಒಂದು ನಮ್ಮ ಕರ್ನಾಟಕದ ವಾದವನ್ನ ತಳ್ಳಿ ಹಾಕಿ ತಮಿಳುನಾಡಿನ ಪರವಾಗಿನೇ ಆದೇಶ ಎತ್ತಿ ಹಿಡಿದಿದೆ. ಹೌದು, ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿರುವ ಗೌರವ್ ಗುಪ್ತಾ ಎನ್ನುವರು ಕರ್ನಾಟಕದ ಭೀಕರ ಬರ ಪರಿಸ್ಥಿತಿ ಕುರಿತಂತೆ ಅಂಕಿಅಂಶ ಸಮೇತ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಕರ್ನಾಟಕದ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಪ್ರಸ್ತುತ ಕೇವಲ 36 TMC ನೀರು ಮಾತ್ರ ಸಂಗ್ರಹವಿದ್ದು, ಕಳೆದ ವರ್ಷ ಇದೇ ಅವಧಿಗೆ 99 TMC ನೀರು ಆಗಿತ್ತು. ಕರ್ನಾಟಕಕ್ಕೆ ನೀರಿನ ಕೊರತೆ ಇದೆ, ಹಾಗಾಗಿ ತಮಿಳುನಾಡಿಗೆ ನಾವು ನೀರು ಕೊಡಲು ಆಗೋದಿಲ್ಲ ಎಂದು ದಾಖಲೆಗಳ ಸಮೇತವೇ ಮುಂದಿಟ್ಟಿದ್ದಾರೆ. ಆದರೂ ಕೂಡ ಸಭೆಯಲ್ಲಿ ಕಾವೇರಿ ನೀರು ಪ್ರಾಧಿಕಾರ ತಮಿಳುನಾಡಿಗೆ 3500 ಕ್ಯೂಸೆಕ್ ಅಂತೆ 15 ದಿನ ನೀರು ಬಿಡಲೇಬೇಕು ಎಂದು ಸೂಚನೆ ಕೊಟ್ಟಿದೆ. ಸದ್ಯ ಪ್ರಾಧಿಕಾರದ ಈ ಒಂದು ಆದೇಶದಿಂದ ಕಾವೇರಿ ಕೊಳ್ಳದ ರೈತರಲ್ಲಿ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ಈಗ ಮುಂದೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂಬುದನ್ನು ನಾವೀಗ ಕಾದು ನೋಡಬೇಕಾಗಿದೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಜಾರಿಗಾಗಿ 3 ವರ್ಷ ಪೂರ್ತಿಯಾಗಿದೆ. ಹೌದು ಗೆಳೆಯರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಜಮಾ ಆಯಿತು ಕಮೆಂಟ್ ಮಾಡಿ. ಸರ್ಕಾರದ ವರದಿಯ ಪ್ರಕಾರ ಇದುವರೆಗೆ 31 ಕಂತು ಬಿಡುಗಡೆ ಮಾಡಲಾಗಿದೆ. ಹೌದು, ಜುಲೈ 16ರಂದು 2400 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದ್ದು, ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದ್ರೆ ಕಮೆಂಟ್ ಮಾಡಿ. ಅಂದಹಾಗೆ ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿ ಯೋಜನೆ ಜಾರಿಗಾಗಿ 3 ವರ್ಷ ಪೂರ್ತಿಯಾಗಿದೆ. ಹೌದು, ಈ ಒಂದು ಹಿಂದೆ
ಜೂನ್ 6, 2023ರಂದು ಅಧಿಕೃತವಾದ ಗೃಹಲಕ್ಷ್ಮಿ ಯೋಜನೆ ಆದೇಶ ಹೊರಡಿಸಲಾಯಿತು. ನಂತರ ಜುಲೈ 19ರಿಂದಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಯಿತು. ನಂತರ ಆಗಸ್ಟ್ 30, 2023ರಂದು ಮೈಸೂರಲ್ಲಿ ಬೃಹತ್ ಕಾರ್ಯಕ್ರಮ ಮಾಡುವ ಮೂಲಕ ಆ ಸಮಯದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟರು. ಈಗ ಗೃಹಲಕ್ಷ್ಮಿ ಯೋಜನೆಯಾಗಿ 3 ವರ್ಷ ಪೂರ್ತಿಯಾಗಿದೆ. ಅಂದ ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ 3 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂದು ಅಲ್ಲಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ವೇಮಗಲ್ ಮುನಿಯಪ್ಪ ಎನ್ನುವರು ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಇದುವರೆಗೆ 31 ಕಂತು ಜಮೆ ಮಾಡಲಾಗಿದೆ. ಎಲ್ಲಾ ಫಲಾನುಭವಿಗಳಿಗೆ ಈ ಒಂದು ಹಣ ಹಾಕುತ್ತಿದ್ದೇವೆ, ಬಾಕಿ ಕಂತನ್ನು ಕೂಡ ಜಮೆ ಮಾಡಲಾಗುವುದು ಎಂದು ಭರವಸೆ ಕೊಟ್ಟಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಜುಲೈ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದೆಯಾ ಕಮೆಂಟ್ ಮಾಡಿ. ಇದೀಗ 31 ಕಂತು ಒಟ್ಟಾರೆ ಬಿಡುಗಡೆ ಆಗಿದೆ. ಅಂದ್ರೆ ಮೇ ತಿಂಗಳವರೆಗಿನ ಕಂತನ್ನ ಕ್ಲಿಯರ್ ಮಾಡಿದ್ದು, ಜೂನ್ ಮತ್ತು ಜುಲೈ ತಿಂಗಳ ಕಂತು ಮಾತ್ರ ಬಾಕಿ ಇದೆ. ಬಹುಶಃ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಮಾಹಿತಿ ಬಂದ ಕೂಡಲೇ ವಿಡಿಯೋ ಮಾಡಿ ನಾವು ನಿಮಗೆ ತಲುಪಿಸುತ್ತೇವೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ.